ಅರಸ ಕೇಳೈ ದೃಪದನೀ ಪರಿಭವಕ್ಕೆ ಗುರಿಯಾಗಿ ತನ್ನೆಯ ಪುರವ ಹೋಗದೈ ತಂದು ಗಂಗಾತೀರ ದೇಶದಲ್ಲಿ ಧರಿಸಿ ಈ ಸುರರಲ್ಲಿ ಪುತ್ರ ಕಾಮ್ಯಾದ್ವರವ ವಿರಚಿಸಲಾಗಿ ಸತ್ವೋತ್ಕರ್ಷವಂತ ನರಿಸಿದನು ನಾನಾಗ್ರಹದಲ್ಲಿ. ಅಂದರೆ ಜನಮೇಜಯನೇ ಕೇಳು, ದೃಪದನು ಈ ರೀತಿಯಾಗಿ ಸೋಲು ಅವಮಾನಗಳಿಗೆ ಗುರಿಯಾಗಿ ತನ್ನ ಪಟ್ಟಣಕ್ಕೆ ಹಿಂದಿರುಗಿ ಹೋಗಲಿಲ್ಲ. ಗಂಗಾತೀರದಲ್ಲಿ ನಿಂತು ಪುತ್ರ ಕಾಮಿಷ್ಠ ಯಾಗವನ್ನು ಸಮರ್ಥವಾಗಿ ಮಾಡಿಸಬಲ್ಲ ಮಹಾಸತ್ವವಂತರಾದ ಬ್ರಾಹ್ಮಣರನ್ನು ಅನೇಕ ಗ್ರಹಗಳಲ್ಲಿ ಹುಡುಕಿದನು. 70ನೇ ಕವನ. ದ್ರೋಣ ಭಯದಲ್ಲಿ ಸಕಲ ವಿಪ್ರಶ್ರೇಣಿಯರೇ ಯಜೋಪಯಾಜರೇ ಪ್ರಾಣ ನಿಸ್ಪೃಹರಾಗಿ ಮಾಡಿಸಿದರು ಮಹಾಕೃತುವ. ಕೇಣವಳಿ ದಾಹುತಿಯ ನಮರರ ಬಾಣಸಿಗನಿಗೆ ಉಣಬಡಿಸಿ ದೇವ ಶ್ರೇಣಿ ದಣಿದುದು ಸಲ್ಲಿಸಿದರು ಪಾಂಚಾಲನ ಅಭಿಮತವ. ಅಂದರೆ ಎಲ್ಲ ಬ್ರಾಹ್ಮಣರು ದ್ರೋಣನ ಭಯದಿಂದ ಯಾಗವನ್ನು ಮಾಡಿಸಲು ಒಪ್ಪಲಿಲ್ಲ. ಯಾಜ ಉಪಜಯರೆಂಬುವರು ಪ್ರಾಣದ ಹಂಗನ್ನೇ ತೊರೆದು ಪುತ್ರಕಾಮಿಷ್ಠ ಯಾಗವನ್ನು ಮಾಡಿಸಿದರು. ಯಾವ ಸಂಕೋಚ ಭಯಗಳಿಲ್ಲದೆ ಯಜ್ಞೇಶ್ವರರಿಗೆ ಆಹುತಿಯಾಗಿ ಕೊಡಲು ದೇವತೆಗಳು ತೃಪ್ತರಾಗಿ ದೃಪದನ ಇಷ್ಟವನ್ನು ಪೂರೈಸಿದರು. ಧನ್ಯವಾದಗಳು.